ಫ್ರೂಟ್ ಸಾಲಿಡ್ ಓಕೆ ಸರ್. ಫ್ರೂಟ್ ಬಜ್ಜಿ ಹಪ್ಪಳ ಓಕೆ ಸಾಗು ಇವಾಗ ಚೌಗ್ರವ ಸರ್. ಸ್ಪೆಷಲ್ ಪಾಯಸ ಮೇಡಮ್ ಅವರು ಅಮೆರಿಕಾಯಿಂದ ಬಂದಿದ್ದಾರೆ. ಸೋಫಾರ್ ತುಂಬ ಚೆನ್ನಾಗಿದೆ. ಕ್ಲೀನ್ ಫುಡ್, ಹೆಲ್ದಿ ಫುಡ್, ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು. ಖಾರ ಇಲ್ಲ, ಎಸ್ಪೆಷಲಿ US ಇಂದ ಬರೋರಿಗೆ ತುಂಬ ಜನ ಖಾರ ತಿನ್ನಲ್ಲ. ತುಂಬ ಚೆನ್ನಾಗಿದೆ. ಹೋಮ್ಲಿ ಫುಡ್, ಹೆಲ್ದಿ, ಕ್ಲೀನ್ ಫುಡ್. ಮೈಸೂರು ಪಾಕ್ ಸಕ್ಕತ್ತಾಗಿದೆ. ಖಂಡಿತ ಎಲ್ಲರೂ ಬಂದು ತಿನ್ಬೇಕು ಮೈಸೂರು ಪಾಕ್. ಇಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಕ್ಯಾಲಿಫೋರ್ನಿಯಾ ಅಲ್ಲಿರೋದು. 5 ಸ್ಟಾರ್. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಗೋಯಿಂಗ್ ಫಾರ್ವರ್ಡ್ ನಾನು ಡೆಫಿನೆಟ್ಲಿ ಬರ್ತೀನಿ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡ್ತೇನೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಜಯನಗರದಲ್ಲಿದ್ದೀನಿ. ಜಯನಗರದಲ್ಲಿ ಫಸ್ಟ್ ಆ್ಯಂಡ್ ಥರ್ಡ್ ಬ್ಲಾಕ್ ಮಧ್ಯೆ ಬರುತ್ತೆ. ಗೋ ಕಲರ್ಸ್ ಅಂತಿದೆ. ಗೋ ಕಲರ್ಸಿಂದ ಬಸ್ ನೇರವಾಗಿ ಬಂದರೆ ನಿಮಗೆ ಮಡಪಳ್ಳಿ ಹೋಟೆಲ್ ಸಿಗುತ್ತೆ. ಇದು ಹೋಮ್ಲಿ ರೆಸ್ಟೋರೆಂಟು, ಸಖತ್ತಾಗಿದೆ. ಟ್ರೆಡಿಷನಲ್ ಮೀಲ್ ಸಿಗುತ್ತೆ, ಅಥೆಂಟಿಕ್ ಟ್ರೆಡಿಷನಲ್ ಮೀಲ್ ಸಿಗುತ್ತೆ. ಇದು ಆ್ಯಕ್ಚುಲಿ ಅಯ್ಯಂಗರ್ಸ್ ಮಾಡಿರೋದು. ಅಂದರೆ ಇಲ್ಲಿ ಆ್ಯಕ್ಚುಲಿ ಅಯ್ಯಂಗರ್ಸ್ ಫುಡ್ ಇರುತ್ತೆ. ಅಯ್ಯಂಗರ್ಸ್ ಮೀಲು ವಿತೌಟ್ ಆನಿಯನ್ ಆ್ಯಂಡ್ ವಿತೌಟ್ ಗಾರ್ಲಿಕ್. ಮಡಪಳ್ಳಿ ಅಂತೇಳಿ ಓಲ್ಡ್ ಮನೆ ಇದು. ಓಲ್ಡ್ ಮನೆ ಇದು ಮಾಡಿಬಿಟ್ಟು ಇದನ್ನು ರೆಸ್ಟೋರೆಂಟ್ ಮಾಡಿದ್ದಾರೆ. ಓಲ್ಡ್ ಹೌಸು, ಅದು ರಿನೋವೇಟ್ ಮಾಡಿ ಇಲ್ಲಿ ಅಥೆಂಟಿಕ್ ಮೀಲ್ ಸಿಗುತ್ತೆ. ಅದ್ರ ಬಗ್ಗೆ ನೀವು ಸಂಪೂರ್ಣ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ನೀವು ಇಲ್ಲಿ ಮಡಪಳ್ಳಿ ರೆಸ್ಟೋರೆಂಟಿಗೆ ಎಂಟ್ರಿ ಆದ ತಕ್ಷಣ ಹಾಕಿದ್ದಾರೆ ನೋ ಆನಿಯನ್ ಆ್ಯಂಡ್ ನೋ ಗಾರ್ಲಿಕ್ ಅಂತಿದೆ. ಏನೇನಿದೆ ಇವತ್ತು ಮೀಲ್ಸಲ್ಲಿ ಅಂತ ಅಲ್ಲಿ ಡೀಟೇಲಾಗಿ ಇಷ್ಟು ಸಿಗುತ್ತೆ ಮೀಲ್ಸಲ್ಲಿ. ಇಲ್ಲಿ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕಡಿಮೆ ಇದೆ ಸೀಟ್ಸ್. ಆ್ಯಕ್ಚುಲಿ ನೀವು ಸೆಕೆಂಡ್ ಫ್ಲೋರಲ್ಲಿ ಹೋದರೆ ಸೆಕೆಂಡ್ ಫ್ಲೋರಲ್ಲಿ ಅಲ್ಲೆಲ್ಲ ಸೀಟ್ಸ್ ಇದೆ, ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ಬೋದು. ಭಾಳಷ್ಟು ಸೀಟ್ ಇದೆ ಅಲ್ಲಿ. ನನ್ನ ಹೆಸರು ಪ್ರಿಯಾ ಚಕ್ರವರ್ತಿ ಅಂತ. ಐ ಆಮ್ ಎನ್ ಆರ್ಕಿಟೆಕ್ಟ್ ಹೂಸ್ ಪ್ರಾಕ್ಟಿಸಿಂಗ್ ಇನ್ ಬ್ಯಾಂಗ್ಳೂರ್. ಸೊ ದಿಸ್ 1957 ಬಿಲ್ಡಿಂಗ್ ಆ್ಯಕ್ಚುಲಿ ಬಿಲಾಂಗ್ಸ್ ಟು ಮೈ ತಾತ ಸಂಪತ್ ಅಯ್ಯಂಗಾರ್ ಅಂತ. ತುಂಬ ವೆರಿ ಫೇಮಸ್ ಅರೌಂಡ್ ದಿಸ್ ಪ್ಲೇಸ್. ಸೊ ಅವ್ರದ್ದು ಲೈಕ್ ನಮ್ಮ ಟ್ರೆಡಿಷನ್ಸ್, ದಿ ಅಯ್ಯಂಗಾರ್ ಟ್ರೆಡಿಷನ್ಸ್ನ ಮುಂದುವರಿಯೋಕ್ಕೆ ವಿ ಸ್ಟಾರ್ಟೆಡ್ ದಿಸ್. ದ ವಿಷನರಿ ಆಫ್ ದಿಸ್ ಪ್ರಾಜೆಕ್ಟ್ ಡಾಕ್ಟರ್ CR ಪಾರ್ಸಾರ್ಥಿ ಅವರು. ಸೊ ನಮ್ಮ ಮನೆ ಊಟನ ನಿಮಗೆಲ್ಲ ತಲುಪಿಸ್ಬೇಕು ಅಂತ ಇದನ್ನು ಮಾಡಿದ್ದು. ಸೊ ಆಲ್ ದ ಎಲಿಮೆಂಟ್ಸ್ ದಟ್ ಯು ಸಿ ಸ್ಟಾರ್ಟಿಂಗ್ ಫ್ರಮ್ ದ ಯಾರಿ, ಅದು ಬಂದ್ಬಿಟ್ಟು 45-year-old ಪೀಸ್ ಆಂಟಿಕ್ ಮಾರ್ಕೆಟಿಂದಾನೇ ತರಿಸಿದ್ದು. ಅಲ್ಲಿ ಮೇಲ್ಗಡೆ ಗಂಟೆನೂ ನೋಡಿರ್ತೀರಾ, ಅದನ್ನ ಲೈಟ್ ಅಟ್ಯಾಚ್ ಮಾಡಿಬಿಟ್ಟು. ಸೊ ಅದು ಅಷ್ಟೇ ಕುಂಭಕೋಣದಿಂದ ಟ್ರೆಡಿಷನಲ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೆಡಿಷನಲ್ ಆಗಿ ತಗೊಂಡ್ಬಂದಿದ್ದೀವಿ. ಆ್ಯಂಡ್ ಸೊ ದಿಸ್ ಇಸ್ ಅ ಲಿಟಲ್ ಫೌಂಡರ್ಸ್ ನೋಟ್. ಮಡಪಳ್ಳಿ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾರೆ. ಮಡಮ್ ಅಂದ್ರೆ ಟೆಂಪಲ್ ಅಂತ ತಮಿಳಲ್ಲಿ, ವಿಚ್ ಇಸ್ ಅಯ್ಯಂಗಾರ್ ರೂಟ್ಸ್. ಮಡಪಳ್ಳಿ ಅಂದ್ರೆ ಟೆಂಪಲ್ ಕಿಚನ್. ಸೊ ನಮ್ಮ ಟೆಂಪಲ್ ಕಿಚನ್ನ ಟೆಂಪಲ್ ಸ್ಟೈಲಲ್ಲಿ ಊಟ ನಿಮಗೆಲ್ಲ ತಲುಪಿಸ್ಬೇಕು ಅಂತ. ದಟ್ ಇಸ್ ದ ಒನ್ ವಿಷನ್ ದಟ್ ವಿ ಹ್ಯಾವ್. ದಿಸ್ ಇಸ್ ಸ್ಮಾಲ್ ಫೌಂಡರ್ಸ್ ನೋಟ್. ಈ ವೇಟಿಂಗ್ ಏರಿಯಾದಲ್ಲಿ ಯಾರು ಬರ್ತಾರೋ ಅಲ್ಲಿ ಸೊ ಇದೇನಂದ್ರೆ ಸೊ ನಾವು ಹಳೆ ಕಾಲದ ಮನೆ ಟ್ರೆಡಿಷನಲ್ ಆಗಿ ಯಾವತ್ತು ಕೈ ಕಾಲು ತೊಳ್ಕೊಂಡು ಆಮೇಲೆ ಒಳಗೆ ಹೋಗೋದು ಅಂತ ನಮ್ದು ಒಂದು ಸಂಪ್ರದಾಯ. ಸೊ ಜಸ್ಟ್ ಟು ಟೇಕ್ ದಟ್ ಫಾರ್ವರ್ಡ್, ಫಸ್ಟ್ ಹ್ಯಾಂಡ್ ವಾಶ್ ಇಟ್ಟಿದ್ದೀವಿ. ಸೊ ಇಲ್ಲಿ ಫಸ್ಟ್ ಕೈ ತೊಳ್ಕೊಂಡು ಆಮೇಲೆ ಊಟ ಸರ್ವ್ ಮಾಡೋದು ಅಂತ. ದಟ್ ಇಸ್ ದ ಗ್ರೌಂಡ್ ಫ್ಲೋರ್ ಅಲ್ವಾ? ಎಸ್, ದಿಸ್ ಇಸ್ ದ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಸೀಟ್ಸ್. ಹೌದು, 138 ಸೀಟ್ಸ್ ಇದೆ. ದಟ್ಸ್ ದ ಕೆಪಾಸಿಟಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಸೊ another 40 ಸೀಟ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಇದು ಸಮ್ ಆಂಟಿಕ್ ಡಿಸ್ಪ್ಲೇಸ್. ಇದು 150-year-old ಲಂಚ್ ಬಾಕ್ಸು. ಸೊ ಆ್ಯಕ್ಚುಲಿ ನಮ್ಮ ತಾತ ಕಾಲದ್ದು ಯೂಸ್ ಮಾಡಿದ್ದು. ಆ್ಯಂಡ್ ದೀಸ್ ಆರ್ ಸಮ್ ಮೋರ್ ಡಿಸ್ಪ್ಲೇಸ್. ಅನ್ನ ಮಾಡೋ ಪಾತ್ರೆ. ಆ್ಯಂಡ್ ಅಲ್ಲಿ ಒಂದು ಚಿಕ್ಕ ಸ್ಮಾಲ್ ಕೆಟಲ್ ಥರ. ಸೊ ಲಾಟ್ ಆಫ್ ದೀಸ್ ಎಲಿಮೆಂಟ್ಸ್ ವಿ ಹ್ಯಾವ್ ಕಲೆಕ್ಟೆಡ್ ಓವರ್ ಟೈಮ್. ಇದು ಚಕ್ಲಿ ಮಾಡೋದು ಒಂದು ಚಿಕ್ಕ ಪೀಸ್. ಎಸ್ ಎಸ್ ಹೌದು. ಸೊ ಇಲ್ಲೆಲ್ಲ ಔಟ್ಡೋರ್ ಡೈನಿಂಗ್ ಇದೆ. ಆ್ಯಂಡ್ ಒಳಗೂ ಹೋಗ್ಬೋದು. ಇದೆಲ್ಲ ಗ್ರೌಂಡ್ ಫ್ಲೋರ್ ಅಲ್ವಾ? ಎಸ್ ಸರ್, ಎಸ್. ಆಲ್ ದ ಗ್ರೌಂಡ್ ಫ್ಲೋರ್. ನಮ್ಮ 40 ಸೀಟ್ಸ್ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಇಲ್ಲೆಲ್ಲ ಇದೆ. ದಿ ಎಂಟ್ರೆನ್ಸ್ ಫಾಯರ್, ಅದೇ ನಾನು ಹೇಳಿದ್ನಲ್ಲ. ಸೊ ಲಾಟ್ಸ್ ಆಫ್ ದೀಸ್ ಆಂಟಿಕ್ ಫೋಟೋಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು. ಇದು ಅಷ್ಟೇ ಆಂಟಿಕ್ ಪೀಸ್, GI ಟ್ಯಾಗ್ ಪೀಸ್ ಅದು. ಎರಡು ಥರದ ಸೀಟಿಂಗ್ ಇದೆ. ಒಂದು ಬಂದ್ಬಿಟ್ಟು ಅಫ್ಕೋರ್ಸ್ ಡೈನಿಂಗ್ ಅಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋ ಥರ, ಇನ್ನೊಂದು ಒಳಗೆ ಹೋದ್ರೆ ಕೆಳಗೆ ಕೂತ್ಕೊಂಡು ಊಟ ಮಾಡೋದು. ದಿಸ್ ಇಸ್ ಅವರ್ ಟ್ರೆಡಿಷನಲ್ ಸೆಟಪ್. ಕೆಳಗೆ ಕೂತ್ಕೊಂಡು ಮಾಡೋ ಥರ. ಎಸ್. ಆ್ಯಂಡ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದಿಸ್ ರೂಮ್ ಇಸ್ ದಿಸ್.
ಸೊ ಇದು ಬಂದ್ಬಿಟ್ಟು ಆಂಡಾಳ್ ಅಂದರೆ ಅಯ್ಯಂಗಾರ್ಸ್ಗೆ ತುಂಬ ವೆರಿ ಸಿಗ್ನಿಫಿಕೆಂಟ್ ಡೇಟಿ ಗಾಡಸ್ ಆಂಡಾಳ್. ಸೊ ಇದು ಆ್ಯಕ್ಚುಲಿ ಆಂಡಾಳ್ ಹೌ ಶಿ ಇಸ್ ರೆಕಗ್ನೈಸ್ಡ್ ಅಂದರೆ ಕೈಯಲ್ಲಿ ಒಂದು ಗಿಣಿ ಇರುತ್ತೆ. ಸೊ ಆಂಡಾಳಿನ ಕೈ ಗಿಣಿ ಇದು, ಕೈಯಲ್ಲಿ ಇಟ್ಕೊಂಡಿರೋ ಗಿಣಿ ಕೈ ಬರುತ್ತೆ. ಇದೆಲ್ಲ ಸಮ್ ಟ್ರೆಡಿಷನಲ್ ಫೋಟೋಸ್ ಆಫ್ ಓಲ್ಡ್ ಟೆಂಪಲ್ಸ್. ಹಳೆಯ ಕಾಲದಲ್ಲಿ ಟೆಂಪಲ್ಸ್ ಅಲ್ಲಿ ದಿವ್ಯ ದೇಶನ್ಸ್ ಅಲ್ಲಿ ಊಟ ಮಾಡ್ತಾ ಇರ್ತಾರಲ್ಲ, ಮಡಪಳ್ಳಿಯಲ್ಲಿ, ಆಕ್ಚುಯಲ್ ಮಡಪಳ್ಳಿಯಲ್ಲಿ ಅಡಿಗೆ ಮಾಡ್ತಾ ಇರೋದು. ಸೊ ದೋಸ್ ಆಂಟಿಕ್ ಫೋಟೋಸ್. ಅಂಡ್ ಇದು ಅಷ್ಟೇ, ದೀಸ್ ಆರ್ ಫ್ರೇಮ್ಸ್ ಫ್ರಮ್ ಚೆಟ್ಟಿನಾಡ್ ಫ್ರೇಮ್ಸ್ ಅಂತ ಕರಿತೀವಿ ಇದನ್ನ. ಇದು ಅಷ್ಟೇ ಹಳೆ ಕಾಲದ ನಮ್ಮ ಟೆಂಪಲ್ ಅಲ್ಲಿ, ಒಂದು ದೇವಸ್ಥಾನದಲ್ಲಿ ಹೆಂಗೆ ಊಟ ಮಾಡ್ತಾರೆ, ಪ್ರಸಾದ ಮಾಡ್ತಾರೆ. ಸೊ ಅದರದ್ದು ಜಸ್ಟ್ ಸೊ ಇಲ್ಲಿ ಇನ್ನೊಂದು ಪ್ರೈವೇಟ್ ಡೈನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲೂ ಅಷ್ಟೇ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಆಮೇಲೆ ವಾಲ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಗೊಲು ಅಂತೀವಿ ನಾವು. ಬೇಸಿಕಲಿ ದಸರಾ ಅವಾಗ ನಾವು ಬೊಂಬೆ ಹೇಳ್ತೀವಲ್ಲ, ಸೊ ಅದೇ ಬೊಂಬೆಗಳು. ಸೊ ಇದು ಆಳ್ವಾರ್ಸು, ಅಗೇನ್ ಸಿಗ್ನಿಫಿಕೆಂಟ್ ಟು ದಿ ಅಯ್ಯಂಗಾರ್ ಕಲ್ಚರ್. ಎಸ್. ಸೊ ಇಲ್ಲಿ ನಾವು ಲಿಫ್ಟ್ ಒಂದು ಪ್ರಾವಿಷನ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಇನ್ನೊಂದು 40 ಸೀಟ್ಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ ಇದೇ ಬಿಲ್ಡಿಂಗ್ ಅಲ್ಲಿ. ಈ ಕಡೆ ಸ್ಟೇರ್ ಕೇಸು ಇದೆ. ಸೊ ಇನ್ ಕೇಸ್ ಎಲ್ಡರ್ಲಿ ಪೀಪಲ್, ಸೀನಿಯರ್ ಸಿಟಿಸನ್ಸ್ ಅಥವಾ ಬಂದ್ರು ಲಿಫ್ಟ್ ಅಲ್ಲಿ ಹೋಗ್ಬೋದು. ಸ್ಟೇರ್ ಕೇಸು ಇದೆ. ಓಕೆ, ಮೇಲೆ ಹೋಗೋಣ ಮೇಡಮ್, ಸೆಕೆಂಡ್ ಫ್ಲೋರ್. ಸೊ ವೆಲ್ಕಮ್ ಟು ದ ಸೆಕೆಂಡ್ ಫ್ಲೋರ್. ಆ್ಯಂಡ್ ಕೆಳಗಡೆ ಇರೋ ಸೇಮ್ ವೇಟಿಂಗ್ ಏರಿಯಾನ ಇಲ್ಲೂ ರೀಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಸೊ ಅಗೇನ್ ದ ಸೇಮ್ ಥಿಂಗ್, ಲಿಟಲ್ ಅಬೌಟ್ ಮಡಪಳ್ಳಿ ಅಂತ ಹೇಳಿದ್ನಲ್ಲ ಕೆಳಗಡೆ. ಸೊ ಇಲ್ಲಿ ವೇಟ್ ಮಾಡಿದವ್ರಿಗೆ ಸ್ವಲ್ಪ ಇನ್ಸೈಟ್ ಅಬೌಟ್ ವಾಟ್ ಮಡಪಳ್ಳಿ ಇಸ್ ಅಂತ. ಓಕೆ. ಆ್ಯಂಡ್ ವಿ ಎಂಟರ್ ದ ಡೈನಿಂಗ್ ಏರಿಯಾ. ಎಷ್ಟು ಸೀಟ್ಸ್ ಇದೆ ಮೇಡಮ್ ಇಲ್ಲಿ? ಅರೌಂಡ್ ಇಲ್ಲಿ ಒಂದು 40 ಸೀಟ್ಸ್ ಇದೆ. 40 ಇದೆಯಾ? ಎಸ್ ಸರ್. ಇಲ್ಲಿ ಒಂದು 40, ಕೆಳಗಡೆ ಒಂದು 40 ಇದೆ. ಸೊ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಬೋದು 40ಗಿಂತ. ಸೊ ಅದನ್ನು ನೋಡ್ತಾ ಇದ್ದೀವಿ. ಎಸ್. ಆ್ಯಂಡ್ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಸಿಮಿಲರ್ ಆಂಬಿಯನ್ಸ್ ತೊಗೊಂಡು ಬಂದಿದ್ದೀವಿ ವಿತ್ ಆಕ್ಸೈಡ್ ಫಿನಿಶಿಂಗ್. ವಿತ್ ಆಕ್ಸೈಡ್ ಫಿನಿಶಿಂಗ್. ಒಂದಷ್ಟು ಫೋಟೋಸ್ ನೋಡಿರ್ತೀರಾ ಅಲ್ಲಿ. ನೋಡಿದೆ, ಅದೆಲ್ಲ ನೋಡಿದೆ. ಎಸ್. ಸೊ ದಟ್ ಈಸ್ ಲಿಟಲ್ ಗ್ಲಿಮ್ಸಸ್ ಆಫ್ ನಮ್ಮ ನೆಗೆಟಿವ್ಸ್, ಹಳೆ ಕಾಲದ ನೆಗೆಟಿವ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಮಾಡಿ ಟ್ರೆಡಿಷನಲ್ ಓಲ್ಡ್ ಸ್ಕೂಲ್ ಥರ. ಸೊ ಯು ಸಿ ಸಮ್ ಅಯ್ಯಂಗಾರ್ ಮಾಮಾಸ್ ಕುಕಿಂಗ್. ಸೊ ಅಯ್ಯಂಗಾರ್ ಕುಸೀನನ್ನು ಹಾಗೆ ತಲುಪಿಸ್ಬೇಕು ಎಲ್ರಿಗೂ ಅಂತ ಇದು ಒಂದು ನಮ್ಮ ವಿಷನ್. ಸೊ ಇಲ್ಲಿ ಫೋಟೋಸ್ ನೋಡಿರ್ತೀರಾ, ಒಂದು ಆ್ಯಂಟಿಕ್ ಸೆಟ್ ಆಫ್ ಫೋಟೋಸ್ ದಟ್ ವಿ ಹ್ಯಾವ್ ಕಲೆಕ್ಟೆಡ್ ಓವರ್ ದ ಇಯರ್ಸ್. ಸೊ ನಮ್ಮ ಮನೆಯಿಂದ ಲಾಟ್ಸ್ ಆಫ್ ನೆಗೆಟಿವ್ಸ್ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ಸ್ವಲ್ಪ ತೋರಿಸ್ಬೇಕು ಅಂತ. ಸೊ ಆ ಕಾಲದಿಂದ ಬಂದಿರೋದು ನಮ್ಮ ಸಂಪ್ರದಾಯ, ನಮ್ಮ ಟ್ರೆಡಿಷನ್ಸನ್ನು ಎಲ್ರಿಗೂ ತಲುಪಿಸ್ಬೇಕು ಅಂತ ಅದೊಂದು ನಮ್ಮ ಆಸೆ. ಸೊ ದ ಸಾತ್ವಿಕ್ ಫುಡ್ ಇಸ್ ನೌ ಸರ್ವಿಂಗ್ ಯು ಆಲ್ ಆ್ಯಂಡ್ ಪ್ಲೀಸ್ ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್. ಅದೇ ನಮ್ಮ ಸಾತ್ವಿಕ್, ದಟ್ ಈಸ್ ಅವರ್ ಕೀ ಪಾಯಿಂಟ್. ಹೌದು, ಆಕ್ಚುಲಿ ಎಷ್ಟು ಟ್ರೆಡಿಷನಲ್ ಆಗುತ್ತೋ ಅಷ್ಟು ಟ್ರೆಡಿಷನಲ್ ಎಲಿಮೆಂಟ್ಸನ್ನು ತೊಗೊಂಡು ಬಂದಿದ್ದೀವಿ. ಸೊ ಇದೇನಂದ್ರೆ ಮಡಪಳ್ಳಿ ಅಂದರೆ ಅಗೇನ್ ಟೆಂಪಲ್ ಕಿಚನ್ ಅಂತ ಹೇಳಿದ್ನಲ್ಲ, ದೇವಸ್ಥಾನದ ಕಿಚನ್. ಸೊ ಇಲ್ಲಿ 2 ಗೋಪುರ ಥರ ಮಾಡಿದ್ದೀವಿ. ಆ ಇಂಗ್ಲೀಷಲ್ಲಿ ಎಮ್ ಹೆಂಗೆ ಬರುತ್ತೋ ಅದೇ ಥರ. ಸೊ ಇಲ್ಲಿ 2 ಡೋರ್ಸ್ ಇದೆ. ಅದೇ ಥರ ನಮ್ಮ ಬಿಲ್ಡಿಂಗಲ್ಲೂ ಅಷ್ಟೇ. ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಅಲ್ಲಿ ಒಂದು ಡೋರ್ ಇದೆ. ಆ್ಯಕ್ಚುಲಿ ಅದು ಸ್ವಿಗ್ಗಿ ಕೌಂಟರ್ಗೆ ಅಂತ ಮಾಡಿತ್ತು. ಬಟ್ ಸೊ ಅದು 2 ಡೋರು ಇಲ್ಲಿ ಸಿಗ್ನಿಫಿಕೆಂಟ್ ಆಗಿ ಬಂದಿದೆ. ಹೌದು, ಮನೆ ಥರ ಆ್ಯಂಡ್ ಗೋಪುರದ ಥರ ಇದೆ. ಆ್ಯಂಡ್ ಸಂಸ್ಕೃತದಲ್ಲಿ ಫಾಂಟ್ ಅಂತ ಹೇಳಿದ್ರಿ, ಎಷ್ಟು ಟ್ರೆಡಿಷನಲ್ ಎಲಿಮೆಂಟ್ಸ್ ನಾವು ತೊಗೊಂಬರೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀವಿ. ಸೊ ಇದು ಅಷ್ಟೇ ಸಮರ್ಕನ್ ಅಂತ ಫಾಂಟ್ ಹೆಸರು. ಆ ಫಾಂಟನ್ನ ಲೋಗೋಗೆ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಖಂಡಿತ ಬನ್ನಿ ಎಲ್ಲರೂ, ರಿಯಲಿ ಹ್ಯಾಪಿ ಟು ಸರ್ವ್ ಯು. ನೋಡಿ, ಮಡಪಳ್ಳಿಯಲ್ಲಿ ಊಟ 350 ರೂಪಾಯಿ ಆಗುತ್ತೆ. ವೆಲ್ಕಮ್ ಜ್ಯೂಸ್ ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗು. ಅದೇ ರೀತಿ ಊಟ ಎಲ್ಲ ಚೆನ್ನಾಗಿದೆ. ತಾಮ್ರದ ತೋಟಗಳು ನೀರು ಕೊಡ್ತಾರೆ. ಕೋಸಂಬರಿ ಇದೆ ನಿಮಗೆ, ಕೋಸಿಂದಿದೆ, ಕೋಸಂಬರಿ ಇದೆ. ಅದೇ ರೀತಿ ನೋಡಿ, ಇದು ತೊಂಡೆಕಾಯ್ದು ಪಲ್ಯ ಇದೆ, ಇದು ಹಾಗಲಕಾಯ್ದು ಪಲ್ಯ ಇದೆ, ಗೊಜ್ಜು, ಬಜ್ಜಿ ಇದೆ, ಹಪ್ಪಳ ಇದೆ, ಸ್ಪೆಷಲ್ ಮೈಸೂರು ಪಾಕ್ ಇದೆ, ಪಾಯಸ ಇದೆ, ಸಕ್ಕರೆ ಪೊಂಗಲ್ ಇದೆ, ಪೂರಿ, ಸಾಗು, ಅಯ್ಯಂಗಾರ್ಸ್ ಸ್ಪೆಷಲ್ ಪುಳಿಯೋಗರೆ ಇದೆ. ಅದೇ ರೀತಿ ಚಿತ್ರಾನ್ನ ಇದೆ, ಅಲ್ಲಿ ಫ್ರೂಟ್ ಸಲಾಡ್ ಇದೆ. ಇದಾದಮೇಲೆ ಅನ್ನ ಬರುತ್ತೆ, ರಸಮ್ ಬರುತ್ತೆ, ಮಜ್ಜಿಗೆ ಮತ್ತು ಮೊಸರು ಬರುತ್ತೆ. ಇದಾದ ಮತ್ತೆ ಎಲೆಡಿಕೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ನೀವು ಊಟ ಆದಮೇಲೆ ಎಲೆಡಿಕೆ ಹಾಕ್ಕೊಂಡು ಹೋಗ್ಬೋದು. ಇಷ್ಟಕ್ಕೆ 350 ರೂಪಾಯಿ ಆಗುತ್ತೆ. ಅಯ್ಯಂಗಾರ್ಸ್ ಸ್ಪೆಷಲ್ ಟ್ರೆಡಿಷನಲ್ ಮೀಲ್ ಇದು. ಬನ್ನಿ, ಟೇಸ್ಟ್ ಎಲ್ಲ ನೋಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಸ್ಟಾರ್ಟಿಂಗ್ಗೆ ವೆಲ್ಕಮ್ ಡ್ರಿಂಕ್ಸು ಚೆನ್ನಾಗಿದೆ. ಕೋಸಂಬರಿ, ಚೆನ್ನಾಗಿದೆ ಕೋಸಂಬರಿ. ಇದು ಕೋಸಿನ ಪಲ್ಯ ಅಥವಾ ಕೋಸಂಬರಿ.
ಜಾಸ್ತಿ ಸ್ಪೈಸಿ ಆಗಿಲ್ಲ, ಚೆನ್ನಾಗಿದೆ. ಹೀಗಿದ್ರೆ ಹೊಟ್ಟೆ ಕೆಡಲ್ಲ. ಅದಕ್ಕೆ ತೊಂಡೆಕಾಯಿ ಪಲ್ಯ, ಇದು ತೊಂಡೆಕಾಯಿ ಪಲ್ಯ, ಇದು ಕೂಡ ಸ್ಪೈಸಿ ಇಲ್ಲ. ತೊಂಡೆಕಾಯಿ ಪಲ್ಯ. ನಿಮಗೆ ಚಿತ್ರಾನ್ನ ಇರುತ್ತೆ, ಚಿತ್ರಾನ್ನ ಟೇಸ್ಟ್ ಮಾಡೋಣ. ಚಿತ್ರಾನ್ನ ಅಷ್ಟೇ ಚೆನ್ನಾಗಿದೆ, ಸ್ಪೈಸಿ ಇಲ್ಲ, ಚೆನ್ನಾಗಿದೆ. ಮತ್ತು ಅಯ್ಯಂಗಾರ್ಸು ಸ್ಪೆಷಲ್ ಪುಳಿಯೋಗರೆ ಡೈಲಿ ಇದೇ ಇರುತ್ತೆ. ಪುಳಿಯೋಗರೆ ಚೆನ್ನಾಗಿದೆ. ಇವಾಗ ಹಾಗಲಕಾಯಿ ಗೊಜ್ಜಿದೆ, ಇಲ್ಲಿ ಪಲ್ಯ ಇದೆ, ಪೂರಿ ಇದೆ, ಸ್ವೀಟ್ ಪೊಂಗಲ್, ಇದು ಸಕ್ಕರೆದು ಸ್ವೀಟ್ ಪೊಂಗಲ್ಲು. ಸ್ವೀಟ್ ಪೊಂಗಲ್ ಅಷ್ಟೇ ಚೆನ್ನಾಗಿದೆ. ಸ್ವೀಟ್ ಪೊಂಗಲ್ ಚೆನ್ನಾಗಿದೆ. ಸ್ವೀಟ್ ಪೊಂಗಲ್ ಅದೇ ರೀತಿ ಸ್ಪೆಷಲ್ ಮೈಸೂರು ಪಾಕ ಇರುತ್ತೆ. ಭಾಳ ಚೆನ್ನಾಗಿದೆ ಸ್ಪೆಷಲ್ ಮೈಸೂರು ಪಾಕ. ಸೂಪರ್ ಆಗಿದೆ ಸ್ಪೆಷಲ್ ಮೈಸೂರು ಪಾಕ. ಪಾಯಸ ಕೂಡ ಇರುತ್ತೆ, ಪಾಯಸ. ಪಾಯಸ ಚೆನ್ನಾಗಿದೆ, ಜಾಸ್ತಿ ಸ್ವೀಟ್ ಇಲ್ಲ, ಪಾಯಸ ಚೆನ್ನಾಗಿದೆ. ಪೊಂಗಲ್ಲು ಚೆನ್ನಾಗಿದೆ, ಪಾಯಸ ಚೆನ್ನಾಗಿದೆ. ಮೈಸೂರು ಪಾಕ ಮಾತ್ರ ಸಖತ್ತಾಗಿದೆ, ಸಾಲಿಡ್ ಆಗಿದೆ, ತುಂಬ ಚೆನ್ನಾಗಿದೆ ಮೈಸೂರು ಪಾಕ. ಇವಾಗ ಪೂರಿ ನೋಡೋಣ. ಪೂರಿ ಸಾಗು ಕೊಟ್ಟಿದ್ದಾರೆ, ಸಾಗು ಸಾಗುನೇ ಇರುತ್ತೆ. ನಿಮಗೆ ನೋಡಿ ಹಾಗಲಕಾಯಿ ಪಲ್ಯ ಕೊಟ್ಟಿದ್ದಾರೆ. ಇದು ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ, ನೀವೇನು ಬೇಕಾದ್ರೂ ಹೇಳ್ಬೋದು. ಚೆನ್ನಾಗಿದೆ ಹಾಗಲಕಾಯಿದು ರಿಯಲಿ ಚೆನ್ನಾಗಿದೆ, ಜಾಸ್ತಿ ಕಹಿನೂ ಇಲ್ಲ, ಚೆನ್ನಾಗಿದೆ. ಹಾಗಲಕಾಯಿ ಮಾತ್ರ ಸಕಲಾಗಿದೆ. ಅದೇ ಥರ ಬಾಳೆಕಾಯಿದು ಬಜ್ಜಿ ಕೊಡ್ತೀರಿ ಇವತ್ತು. ಬಾಳೆಕಾಯಿ ಬಜ್ಜಿ, ಇದು ವೆಲ್ಕಮ್ ಡ್ರಿಂಕ್ಸ್ ಮಾತ್ರ ಭಾಳ ಚೆನ್ನಾಗಿರ್ತಾರೆ. ಊಟ ಮಧ್ಯೆ ಕುಡಿತಾ ಇದ್ರೆ ಒಂಥರ ಹುಳಿ ಸ್ವೀಟ್ ಇದೆ, ಊಟ ಚೆನ್ನಾಗಿ ಸೇರುತ್ತೆ. ಅಥೆಂಟಿಕ್ ಇದೆ ಊಟ ಮಾತ್ರ, ಸಖತ್ತಾಗಿದೆ. ನಾನು ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಏನು ಉಳಿಸ್ತಾ ಇಲ್ಲ ನಾನು. ಸಾಕು ನೋಡಿ, ತುಪ್ಪ ಹಾಕ್ತಾರೆ, ಸಾಕು. ನಾನು ಸ್ವಲ್ಪ ಹಾಕ್ಸಿ ಮಾಡಿದ್ದೀನಿ. ನಾನು ಎಲ್ಲಾದರೂ ಟೇಸ್ಟ್ ಮಾಡಬೇಕಲ್ವ. ನೆಕ್ಸ್ಟು ಸೊಪ್ಪಿನ ಸಾಂಬಾರು ಬರುತ್ತೆ, ರಸಮ್ ಇರುತ್ತೆ, ಕರ್ಡ್ ರೈಸ್ ಇರುತ್ತೆ. ಹಾಗಾಗಿ ಎಲ್ಲದನ್ನು ಟೇಸ್ಟ್ ಮಾಡಬೇಕು. ನೋಡಿ ಏನು ಉಳಿಸಿಲ್ಲ ನಾವು. ತೊಂಡೆಕಾಯಿ ಪಲ್ಯನೂ ಅಷ್ಟೇ ಭಾಳ ಚೆನ್ನಾಗಿದೆ. ಈ ಹಾಗಲಕಾಯಿ ಪಲ್ಯ ಇರ್ತದೋ ಭಾಳ ಟೇಸ್ಟಿಯಾಗಿದೆ. ಕೋಸಿಂಬರೂ ಅಷ್ಟೇ, ಜಾಸ್ತಿ ಏನು ಮಸಾಲ ಇಲ್ಲ, ಸ್ಪೈಸಿ ಇಲ್ಲ, ಭಾಳ ಚೆನ್ನಾಗಿದೆ. ಟ್ರೆಡಿಷನಲ್, ಹೊಟ್ಟೆ ಮಾತ್ರ ಕೆಡೋದಿಲ್ಲ. ನೋಡಿ ಇದು ಸೊಪ್ಪಿನ ಸಾಂಬಾರು, ಸಾಕು. ಸೊಪ್ಪಿನ ಸಾಂಬಾರಿದೆ, ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿನ ಸೊಪ್ಪಿನ ಮಾಡಿದ್ದಾರೆ, ಟೇಸ್ಟ್ ಮಾಡೋಣ. ಸೊಪ್ಪಿನ ಬಿಸಿ ಸೊಪ್ಪಿನ ಸಾರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಭಾಳ ರುಚಿಯಾಗಿರುತ್ತೆ. ಇವಾಗ ಸಾಕು. ಇದು ರಸಮ್ಮು, ಓಕೆ ಸಾಕು. ಅದಕ್ಕೆ ರಸಮ್ಮು, ರಸಮ್ಮು ಚೆನ್ನಾಗಿದೆ, ರಿಯಲಿ ಟೇಸ್ಟಾಗಿದೆ ರಸಮ್ಮು. ಊಟ ಮಾಡಿದ್ರೆ ಜೀರ್ಣ ಆಗುತ್ತೆ. ಲಾಸ್ಟಿ ರಸಮ್ ಊಟ ಮಾಡಿಬಿಟ್ರೆ ಓಕೆ. ಲಾಸ್ಟಿಗೆ ಮೊಸರು ಬರುತ್ತೆ. ಈ ಮೊಸರು ಜೊತೆಗೆ ಈ ಹಾಗಲಕಾಯಿ ಪಲ್ಯ ಹಾಕ್ಕೊಬೋದು. ಮೊಸರು ಜೊತೆಗೆ ಚೆನ್ನಾಗಿರುತ್ತೆ. ಊಟ ಮಾಡಿಬಿಟ್ಟು ಊಟನ ಎಂಡ್ ಮಾಡ್ಬೋದು. ಅಡುಗೆ ತುಂಬ ಚೆನ್ನಾಗಿದೆ. ಪುಳಿಯೋಗರೆ, ಚಿತ್ರಾನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಂದ ಕೂಡಲೇ ಜ್ಯೂಸ್ ಕೊಟ್ಟರು, ಪುದೀನದು, ಅದು ತುಂಬ ಚೆನ್ನಾಗಿದೆ. ಹಪ್ಪಳ, ಸಕ್ಕರೆ ಪೊಂಗಲು, ಹೆಸರುಬೇಳೆ ಪಾಯಸ, ತವ್ವೆ, ಆಮೇಲೆ ಸೊಪ್ಪಿನ ಹುಳಿ ಎಲ್ಲ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ,
ಊಟ ಮಾಡಿ ಆಹಾರ ಸ್ವೀಕರಿಸಿ ಎಂಜಾಯ್ ಮಾಡಿ. ಸಾಂಪ್ರದಾಯಿಕವಾಗಿ ನಮ್ಮ ಟಿಪಿಕಲ್ ಅಯ್ಯಂಗಾರ್ ಊಟ ನಮಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಪ್ಯೂರ್ ಸಾತ್ವಿಕ್ ಫುಡ್, ಟ್ರೆಡಿಷನಲ್ ಫುಡ್, ಆ್ಯಂಡ್ ಯು ಗೆಟ್ ಟು ಈಟ್ ದ ಆಥೆಂಟಿಕ್ ಅಯ್ಯಂಗಾರ್ ಫುಡ್. ಆ್ಯಂಡ್ ಬೆಸ್ಟ್ ಒನ್ ಇಸ್ ಸರ್ವ್ಡ್ ಇನ್ ಲೀಫ್ traditionally, so you can enjoy. If you want a traditional Iyengar food, please come to Madapalli. And the interiors are very nicely done. Also Ambience is without onion and perfect. garlic. Yes, sattvic, that is why. Yeah. Sattvic food. Not much of Spicy. Spice. not spicy at all. Chakra No Pongal, mirchi. very good taste. All the items were very good. Well balanced. ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಟೈಮ್ ಬಂದಿರೋದು, ಬಟ್ ಇದು ನಮಗೆ ಸ್ಟೇಪಲ್ ಫುಡ್ಡು, ಬಟ್ ನಮಗೆ ಈ ಟೇಸ್ಟ್ ಎಲ್ಲ ತುಂಬ ಇಷ್ಟ ಆಯಿತು. ತುಂಬ ನೀಟಾಗಿದೆ ಆ್ಯಂಡ್ ದೇರ್ ಸರ್ವಿಂಗ್ ದೇರ್ ಹಾಸ್ಪಿಟಾಲಿಟಿ ಇಸ್ ಟೂ ಗುಡ್. ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ರೆಕಮೆಂಡೆಡ್ ಪ್ಲೇಸ್. ನೋ ಆನಿಯನ್, ನೋ ಗಾರ್ಲಿಕ್, ಆ್ಯಂಡ್ ದೇರ್ ಎವ್ರಿಥಿಂಗ್ ಇಸ್ ಹಾಟ್, ಪ್ರಿಪೇರ್ಡ್ ನೈಸ್ಲಿ ಆ್ಯಂಡ್ ಸಾಫ್ಟಾಗಿದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಸೊ ದೇ ಎಂಜಾಯ್ಡ್ ದ ಫುಡ್. ನಮಸ್ಕಾರ ಸರ್. ನಮಸ್ಕಾರ. ಸರ್ ಮಡಪಲ್ಲಿ ಟ್ರೆಡಿಷನಲ್ ಮೀಲ್ಸು ಇಲ್ಲಿ ಬರೀ ಊಟ ಮಾತ್ರ ಇರುತ್ತಾ, ತಿಂಡಿ ಕೂಡ ಇರುತ್ತೆ ಸರ್? ತಿಂಡಿ ಕೂಡ ಸಿಗುತ್ತೆ ನಿಮಗೆ. ತಿಂಡಿ ಬಂದ್ಬಿಟ್ಟು ಬೆಳಗ್ಗೆ 7:30 11 ಗಂಟೆ ತನಕ ತಿಂಡಿ ಸಿಗುತ್ತೆ. ವೀಕ್ ಡೇಸಲ್ಲಿ ನಿಮಗೆ ತಿಂಡಿ ಯಾವಾಗಲೂ ಸಿಗುತ್ತೆ. ವೇರಸ್ ಇನ್ ವೀಕೆಂಡ್ಸ್ ನಿಮಗೆ ತಿಂಡಿ ಬಂದ್ಬಿಟ್ಟು ಬೆಳಗ್ಗೆ 7:30 11 ಗಂಟೆ ತನಕ ಮಾತ್ರ. ಆಮೇಲೆ 12:15 ನಿಮಗೆ 3:30 ತನಕ ಊಟ ಶುರು ಆಗುತ್ತೆ, 3:30-4 ಗಂಟೆ ತನಕ. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ 9 ಗಂಟೆ ತನಕ ನಿಮಗೆ ಬ್ರೇಕ್ಫಾಸ್ಟ್ ಟಿಫಿನ್ ಐಟಮ್ ಸಿಗುತ್ತೆ ಇದರಲ್ಲಿ ಮಡಪಳ್ಳಿಯಲ್ಲಿ. ವೀಕೆಂಡ್ಸಲ್ಲಿ, ವೀಕ್ ಡೇಸಲ್ಲಿ ಎಲ್ಲ ಟೈಮು ಎಲ್ಲನೂ ಸಿಗುತ್ತೆ. ಲಂಚ್ ಬಂದ್ಬಿಟ್ಟು 12:15 3:30 ಸರ್ ಊಟ ಅನ್ಲಿಮಿಟೆಡ್ ಅಲ್ವಾ? ಅನ್ಲಿಮಿಟೆಡು. ಬಟ್ ಊಟ ನಮ್ಮ ಹತ್ರ ಏನು ಸಿಗುತ್ತೆ ಅಂದರೆ, ಫಸ್ಟು ಫ್ರೂಟ್ ಸಲಾಡು, ಒಂದು ವೆಲ್ಕಮ್ ಡ್ರಿಂಕು, ಆಮೇಲೆ 2 ಪಲ್ಯಗಳು ಸಿಗುತ್ತೆ, ಆಮೇಲೆ ಒಂದು ಕೋಸಂಬರಿ, ಆಮೇಲೆ ಪೂರಿ ಸಾಗು, ಆಮೇಲೆ ಒಂದು ಗೊಜ್ಜು ಬಂದ್ಬಿಟ್ಟು ವೆರೈಟೀಸ್ ಆಫ್ ಗೊಜ್ಜು, ಒಂದೊಂದು ದಿವಸ ಒಂದೊಂದು ಗೊಜ್ಜು ಇರುತ್ತೆ. ಆಮೇಲೆ ರೈಸು, ಸಾಂಬಾರು ಅಂದರೆ ಒಂದೊಂದು ವೆರೈಟಿ. ಒಂದು ದಿವಸ ಮಜ್ಜಿಗೆ ಹುಳಿ ಇರ್ಬೋದು, ಇನ್ನೊಂದು ದಿವಸ ಮಿಕ್ಸ್ಡ್ ವೆಜಿಟೇಬಲ್, ಆಮೇಲೆ ರೈಸು, ರಸಮ್ಮು, ಆಮೇಲೆ 2 ವೆರೈಟಿ ರೈಸು, ಒಂದು ಪುಳಿಯೋಗರೆ, ಇನ್ನೊಂದು ವೆರೈಟಿ ರೈಸ್ ಇರುತ್ತೆ. ಆಮೇಲೆ ರೈಸು, ಕರ್ಡು, ಆಮೇಲೆ ಇದು ಸಕ್ಕರೆ ಪೊಂಗಲು, ಆಮೇಲೆ ಒಂದು ಪಾಯಸ, ಆಮೇಲೆ ಒಂದು ಸ್ವೀಟ್ ಇರುತ್ತೆ, ಆಮೇಲೆ ಬಟರ್ ಮಿಲ್ಕ್, ಆಮೇಲೆ ಪಾಪಾಡು, ಮಜ್ಜಿಗೆ ಮೆಣಸಿನಕಾಯಿ, ಆಮೇಲೆ ಎಲ್ಲಡಿಕೆ ಕೂಡ ಇರುತ್ತೆ. ಎಸ್. ಒಳ್ಳೆ ಸಾಂಪ್ರದಾಯಿಕವಾಗಿ ಊಟ, ಮದುವೆ ಸಮಾರಂಭಗಳಲ್ಲಿ ಊಟ ಮಾಡಿದಂಗೆ ಅಥೆಂಟಿಕ್ ಸ್ಟೈಲಲ್ಲಿ ಇರುತ್ತೆ. ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್. ಹೌದು ಸರ್ ಊಟ ಎಷ್ಟಿದೆ ಸರ್ ಇದು? 350 rupees ಮೀಲ್ಸ್, ಅನ್ಲಿಮಿಟೆಡ್. ಸರ್ ಎಲ್ಲ ಅನ್ಲಿಮಿಟೆಡ್ ಇದರಲ್ಲಿ? ಅನ್ಲಿಮಿಟೆಡ್ ಮೀಲ್ಸ್, ಏನು ಬೇಕಾದ್ರೂ ಅದು ಹಾಕ್ಸ್ಕೊಬೋದಲ್ಲ, ನಾವು ಎಷ್ಟು ಹೊಟ್ಟೆ ತುಂಬ ಹಾಕ್ಸ್ಕೊಂಡು ಏನು ಬೇಕಾದ್ರು. ಆಮೇಲೆ ತಿಂಡಿನೂ ತುಂಬ ಇದೆಯಾ ಸರ್? ತಿಂಡಿ ಬಂದ್ಬಿಟ್ಟು ಕಾಂಬೋ ಇದೆ. ಬ್ರೇಕ್ಫಾಸ್ಟು 200 rupees ಕಾಂಬೋ. ಅದರಲ್ಲಿ ಏನು ಸಿಗುತ್ತೆ ಅಂದರೆ, ಒಂದು ಇಡ್ಲಿ, ಒಂದು ವಡ, ಆಮೇಲೆ ಒಂದು ಮಿನಿ ದೋಸೆ, ಆಮೇಲೆ ಒಂದು ಖಾರ ಬಾತು ಅಥವಾ ಇನ್ನು ಏನಾದರೂ ಒಂದು ಪೊಂಗಲ್ಲು, ಆಮೇಲೆ ಬಂದ್ಬಿಟ್ಟು ಒಂದು ಪುಳಿಯೋಗರೆ ಅಥವಾ ಇನ್ನೊಂದು ವೆರೈಟಿ ರೈಸು, ಆಮೇಲೆ ಒಂದು ಸ್ವೀಟ್ ಇರುತ್ತೆ, ಆಮೇಲೆ ಬಂದ್ಬಿಟ್ಟು ಕಾಫಿ ಜೊತೆಗಿರುತ್ತೆ. ಎಷ್ಟು ಸರ್ ಅದು? 200 rupees. ಇಲ್ಲಿ ತಿಂಡಿ ಏನೇನು ಸಿಗುತ್ತೆ ಹೇಳಿ ಸರ್ ಅದು? ಇಲ್ಲಿ ತಿಂಡಿ ಏನೇನು ಸಿಗುತ್ತೆ ಅಂದರೆ, ನಮ್ಮದ್ರಲ್ಲಿ ದೋಸೆ ವೆರೈಟೀಸ್, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋ ಮಸಾಲೆ ದೋಸೆ ನಿಮಗೆ, ಆಮೇಲೆ ಗೀ ಪುಡಿ ಮಸಾಲೆ ದೋಸೆ, ಆಮೇಲೆ ಬಂದ್ಬಿಟ್ಟು ಊತಪ್ಪಂ, ವೆಜ್ ಊತಪ್ಪಂ, ನಮ್ಮದ್ರಲ್ಲಿ ವೆಜಿಟೇಬಲ್ಸ್ ಹಾಕಿ ಊತಪ್ಪಂ ಮಾಡ್ತೀವಿ. ಆಮೇಲೆ ಅಡೈ ದೋಸೆ ಅನ್ನೋದು ಸ್ಪೆಷಲ್ಲು. ಆಮೇಲೆ ಬಂದ್ಬಿಟ್ಟು ಸೆಟ್ ದೋಸೆ, ಆಮೇಲೆ ಕಾಂಚೀಪುರಂ ಇಡ್ಲಿ, ಆಮೇಲೆ ಅಕ್ಕಿ ತರಿ ಉಪ್ಪಿಟ್ಟು, ಆಮೇಲೆ ಶಾವಿಗೆ ಬಾತು, ಆಮೇಲೆ ಎಲ್ಲ ಪೊಂಗಲ್, ಖಾರ ಪೊಂಗಲು, ಸ್ವೀಟ್ ಪೊಂಗಲು ಆ ಥರ ಸಿಗುತ್ತೆ. ನಿಮಗೆ ವೀಕೆಂಡ್ಸ್ ಬಂತು ಅಂದರೆ ಒಡ್ ಶಾವಿಗೆ ಸಿಗುತ್ತೆ, ಆಮೇಲೆ ರಾಗಿ ಹಲ್ವಾ ಇರುತ್ತೆ, ಹಲ್ವಾ ಇರುತ್ತೆ, ಕಾಶಿ ಹಲ್ವಾ ಇರುತ್ತೆ, ಆಮೇಲೆ ಬಂದ್ಬಿಟ್ಟು ಇದು ಇನ್ನೊಂದೇನಪ್ಪ ಅಂದರೆ ನಿಮಗೆ ನುಚ್ಚಿನ ಉಂಡೆ ಅಂತ ಇರುತ್ತೆ, ನುಚ್ಚಿನ ಉಂಡೆ ಸಿಗುತ್ತೆ, ಆ ಥರ ಎಲ್ಲ ಸಿಗುತ್ತೆ. ಸೋರೆಕಾಯಿ ಇಡ್ಲಿ ಆ ಥರ ಏನಾದ್ರು ಬಾಟಲ್ ಗಾರ್ಡ್ ಇಲ್ಲ, ಆ ಥರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡ್ತೀವಿ, ಪ್ಲಾನ್ ಇದೆ. ಕಾಫಿ ಟೀ ಎಲ್ಲನೂ ಸಿಗುತ್ತೆ ನಮ್ಮ ಹತ್ರ. ಇದೆ ಕೌಂಟರ್ ಶುಕ್ಕು ಕಾಫಿ, ಅದೇ ಗಂಟ್ಲಿಗೆ ಏನಾದರೂ ಇರುತ್ತೆ, ಕಷಾಯ ಕೊಡ್ತೀವಿ, ಅದೆಲ್ಲ ಸಿಗುತ್ತೆ ಸರ್. ಸರ್ ಇವಾಗ ಅಡ್ರೆಸ್ ಹೇಳ್ಬಿಡಿ ಸರ್. ಅಡ್ರೆಸ್ ಬಂದ್ಬಿಟ್ಟು ನಮ್ಮದು ಎಲ್ಲಿದೆ ಅಂದರೆ 3rd ಬ್ಲಾಕ್ ಹತ್ರ ನಿಮಗೆ ಗೋ ಕಲರ್ಸ್ ಇದೆ. ಗೋ ಕಲರ್ಸ್ ಪಕ್ಕದಲ್ಲಿ ಹೊರಗಡೆ ರೋಡ್ ಬಂತು ಅಂದರೆ ಮಡಪಳ್ಳಿ ಸಿಗುತ್ತೆ. ಇದು ದೋಸೆ ಕ್ಯಾಬ್ ಸಿಂಗನಲ್ ರೈಟ್ ತೊಗೊಂಡು ಸೆಕೆಂಡ್ ಲೆಫ್ಟು, ನಿಯರ್ ಬೈ ಪಾಯಿಂಟ್ ಅಂದರೆ ಶನಾಯ್ ಸ್ಟೋರ್ಸಿಂದ ಸೆಕೆಂಡ್ ಲೆಫ್ಟು, ಅಂದರೆ ಕಿಂಗ್ಸ್ ಕಾಫಿ ಬಾರ್ ಇದೆ, ಅದರಿಂದ ಮುಂದಿನ ರೋಡ್ ಅದೇ ನಮ್ಮದು ಜಯನಗರದಲ್ಲಿ ಮಡಪಳ್ಳಿ. ಸರ್ ಇವಾಗ ನಿಮಗೆ ಪಾರ್ಸಲ್ ಎಲ್ಲ ಅವೈಲಬಿಲಿಟಿ ಇದೆಯಾ ಸರ್? ಪಾರ್ಸಲ್ಸ್ ಇದೆ ಸರ್. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಇನ್ನೊಂದು 10 ದಿವಸದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ರೆಡಿ ಆಗುತ್ತೆ. 10 ಮ್ಯಾಕ್ಸಿಮಮ್ 5 ದಿವಸದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಬರುತ್ತೆ. ಎಷ್ಟು ದಿನ ಆಯಿತು ಸರ್ ಹೋಟೆಲ್ ಪ್ರಾರಂಭವಾಗಿ? 6 months ಆಗಿದೆ.
ಇವಾಗ ಸದ್ಯಕ್ಕೆ ಟ್ಯೂಸ್ಡೇಸ್ ಮಾತ್ರ ಹಾಲಿಡೇ ಇದೆ. ಟ್ಯೂಸ್ಡೇ ಹಾಲಿಡೇ. ಅದನ್ನು ರಿಮೂವ್ ಮಾಡ್ತೀವಿ ನೆಕ್ಸ್ಟ್ 1 ವೀಕಲ್ಲಿ. ಸೊ ಆಲ್ ದ ಡೇಸ್ ವಿಲ್ ಬಿ ವರ್ಕಿಂಗ್ ಫ್ರಮ್ ನೆಕ್ಸ್ಟ್ ವೀಕ್ ಆನ್ವರ್ಡ್. 20 ಬಂಧುಗಳೇ ನೋಡಿದ್ರಲ್ಲ ಮಡಪ್ಪಳ್ಳಿ, ಇದು ಬರೋದು ನಮ್ಮ ಜಯನಗರದಲ್ಲಿ 10th ಮೈನು ಗೋ ಕಲರ್ಸ್ ಅಂತ ಬರುತ್ತೆ, 3rd ಬ್ಲಾಕಲ್ಲಿ ಬರುತ್ತೆ. ನಾನು ಫುಲ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಒಂದ್ಸಲಿ ಬಂದು ಊಟ ಮಾಡಿ. ಟಿಪಿಕಲ್ ಬ್ರಾಹ್ಮಿಣ್ಸ್ ಫುಡ್ ಅಂತ ಹೇಳ್ಬೇಕು. ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಯ್ಯಂಗಾರ್ಸ್ ಸ್ಟೈಲಲ್ಲಿ ಇರುತ್ತೆ. ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ಬಳಸೋದಿಲ್ಲ. ಭಾಳ ಚೆನ್ನಾಗಿದೆ, ಸ್ಪೈಸಿ ಅಂತೂ ಇಲ್ಲ. ಊಟ ಮಾಡಿದ್ಮೇಲೆ ಹೊಟ್ಟೆ ಅಂತೂ ಕೊಡೋದಿಲ್ಲ. ನನಗಂತೂ ಊಟ ಮಾತ್ರ ಭಾಳ ಇಷ್ಟ ಆಯಿತು. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.